ನಾನು ಪದೇ ಪದೇ ಹೇಳ್ತೀನಿ, ರಾಮನಗರ MLA ಅವರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು, ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ ಅವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ ಏನ್ ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡ್. ಅವ್ರು ಹೇಳಿದಾರೆ ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡಕ್ ಆಗಲ್ಲ, 10 ಜನ ಸೇರಿದಾಗ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರೆ ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡುದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂತ ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು, ಈ ವಿಷಯದಲ್ಲಿ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೈಕಮಾಂಡ್ ಅಂದ್ರೆ ಯಾರ್ರಿ? ನಮ್ಮ ACC ಅಧ್ಯಕ್ಷರಲ್ಲೇನ್ರಿ? ಅವ್ರು ಹೇಳಿದ್ರಲ್ಲ, ಅವ್ರ ಮನಸ್ಥಿತಿನ ಅವರೇ ಖುದ್ದಾಗಿ ಹೇಳಿದಾರಲ್ಲ, ಹೈಕಮಾಂಡ್ ಇದು ನಾವೆಲ್ಲ ಸೃಷ್ಟಿ ಮಾಡಿರೋದು ಗೊಂದಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ ಕಡೆ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರು ಮಧ್ಯಪ್ರವೇಶ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ ಅಷ್ಟೇ. ಓಕೆ, ಏನಾಗ್ಬೋದ್ರಿ? ಏನಾಗ್ತದೆ ಅಂದ್ರೆ, ಈಗ ಏನ ಆಗ್ಬಹುದು ಅನ್ನೋದನ್ನ ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಆಗ್ಬೇಕಾದ್ರೂ ಕೂಡ ಅದು ಅಂತಿಮವಾಗಿ ಹೈಕಮಾಂಡ್ ಅವರ ನಿರ್ಣಯದ ಮೇಲೆ ಅವಲಂಬನೆ ಆಗಿರುತ್ತೆ. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ತೊಂದರೆ ಇದೆ ಇಲ್ಲ ಅಂತಕ್ಕಂಥದ್ದನ್ನ ಮೇಲ್ಗಡೆ ಅವ್ರು ಹೇಳ್ಬೇಕೆ ಹೊರತು ನಾವ್ ಹೆಂಗೇನ್ ಹೇಳ್ತೀರಿ?